ಚೆನ್ನಾಗಿತ್ತಣ್ಣ. ಇವಾಗ ಆದಿತ್ಯ ಅವ್ರು ಸರ್ ಅವರು ಯಾವುದೇ ಒಂದು ಸಿನಿಮಾ ಮಾಡಿದ್ರು ಅದರಲ್ಲಿ ಫೈಟ್ ಇರ್ತದೆ. ಆ್ಯಂಡ್ ಅವರ ಟೆರರ್ ಲುಕ್ ಆಗಿರ್ಬೋದು, ಸಿನಿಮಾ ಹೆಸರೇ ಟೆರರ್ ಅಂದ್ಬಿಟ್ಟು, ಸೊ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಮಾರಲಿಕ್ ಸ್ಟೋರಿ. ಅವ್ರು ಯಾವುದೇ ಥರ ಸಿನಿಮಾ ಮಾಡಿದ್ರು ಹಿಂದೆ ಟ್ವಿಸ್ಟಿಕ್ಕಿ ಆಮೇಲೆ ಮುಂದೆ ಕಂಕ್ಲೂಷನ್ ಕೊಡ್ತಾರೆ. ತುಂಬ ಅದ್ಭುತವಾಗಿ ಐತೆ. ಇದೇ ಥರ ಎಲ್ಲ ಸಿನಿಮಾ ಮಾಡಲಿ ಅಂತ ಕೇಳ್ಕೊತೀನಿ. ಅದೇ ಅಣ್ಣ, ಅವ್ರ ಕಾನ್ಸೆಪ್ಟ್ ಇಷ್ಟ ಆಯ್ತು. ಅಂದರೆ ಯಾವ ಥರ ಅಂದರೆ ಈ ಥರ ದೇವ್ರ ಹೆಸ್ರಲ್ಲಿ ಮಾಡಿ ಎಲ್ಲರಿಗೂ ಅವ್ರವ್ರ ಕಷ್ಟನ ತಿಳ್ಕೊಂಡು ಅವ್ರು ಸಹಾಯ ಮಾಡೋ ರೀತಿ ಮಾಡಿದಾರಲ್ಲ, ಬ್ಲ್ಯಾಕ್ ಮನಿಯಿಂದ ಅವ್ರಿಗೆ ಸಹಾಯ ಮಾಡೋ ರೀತಿ ಮಾಡಿದ್ದಾರೆ, ಅದು ಇಷ್ಟ ಆಯ್ತು. ಇಲ್ಲ ಸೂಪರ್ ಅಣ್ಣ. ಅವ್ರು ಹೇಳ್ಬೇಕಾದ್ರೆ ಅವ್ರ ಆ್ಯಕ್ಷನ್ ಹೇಳಂಗಿಲ್ಲ, ಅವರು ಎಲ್ಲ ಇದಾಗಿರೋದು. ಮೂವಿ ನೋಡ್ಕೊಂಡು ಬಂದು ತುಂಬ ಚೆನ್ನಾಗಿದೆ. ತುಂಬ ಒಳ್ಳೆ ಡೈರೆಕ್ಷನ್ನು, ಮೇಕಿಂಗು, ಮತ್ತು ಫಸ್ಟ್ ಮೂವಿ ಡೈರೆಕ್ಟರ್ ಮಾಡಿರೋ ಥರ ಅನಿಸೋದೇ ಇಲ್ಲ. ತುಂಬಾ ಚೆನ್ನಾಗಿದೆ. ಆದಿತ್ಯ ಅವ್ರನ್ನ ತುಂಬ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದಾರೆ. ಕಿಟ್ಟಪ್ಪ ಅವರು ಸಿಕ್ಕಾಪಟ್ಟೆ, ಅದರಲ್ಲೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು. ಸೆಕೆಂಡ್ ಹಾಫಲ್ಲಂತೂ ಅಮೇಝಿಂಗ್. ಪ್ರತಿಯೊಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಮೂವಿ ಕೂಡ ಅವರು. ಬಿಕಾಸ್ ಇದರಲ್ಲಿ ಒಂದು ಮೆಸೇಜ್ ಇದೆ. ದೇವರನ್ನ ದುರುಪಯೋಗ ಪಡ್ಕೊಂಡ್ರೆ ಏನಾಗುತ್ತೆ, ಅದರಿಂದ ಹೆಂಗೆ ಎಚ್ಚರಿಕೆಯಿಂದ ಇರಬೇಕು, ಪ್ರತಿಯೊಂದು ಒಂದು ಮೆಸೇಜ್, ತುಂಬ ಒಳ್ಳೆ ಮೆಸೇಜ್ ಇದು. ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕಾಗಿರೋ ವಿಷಯ. ಖಂಡಿತ ಎಲ್ಲರೂ ಬಂದು ಮೂವಿ ನೋಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಬಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ಇದು ಯಾವ ಥರ ಇದೆ ಅಂತ. ಹೇಳೋದಕ್ಕಿಂತ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಇಸ್ ಅ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ನಾನು ನಂಬ್ತೀನಿ. ಐ ರಿಯಲಿ ಎಂಜಾಯ್ಡ್ ಅ ಲಾಟ್. ಬಂದು ಮೂವಿ ನೋಡಿ. ಥ್ಯಾಂಕ್ ಯು. ಸರ್, ತಂದೆ ಸೆಂಟಿಮೆಂಟ್ ತುಂಬ ಇಷ್ಟ ಆಯಿತು. ಬಟ್ ಮೂವಿ ಇಸ್ ಗುಡ್. ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಗ್ರಾಫಿಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಬಾಯಿಗಿಟ್ಬಿಡ ಮೈಕ. ಮೂವಿ ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆ್ಯಕ್ಟಿಂಗ್ ಎಲ್ಲರದು ತುಂಬ ಚೆನ್ನಾಗಿದೆ. ಆ್ಯಂಡ್ ಹೀರೋ ಎಸ್ಪೆಷಲಿ ಹ್ಯಾಸ್ ಆ್ಯಕ್ಟೆಡ್ ವೆರಿ ವೆಲ್. ನಮಗೆಲ್ಲ ತುಂಬ ಖುಷಿ ಆಯಿತು, ತುಂಬ ಸಂತೋಷ ಆಯಿತು. ಇನ್ ದ ಎಂಡ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಒಳ್ಳೆ ಕೆಲಸ ಮಾಡಬೇಕು, ದೇವ್ರನ್ನ ನಂಬಬೇಕು. ದಟ್ಸ್ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಆ ಮೂವಿ ತುಂಬ ಚೆನ್ನಾಗಿತ್ತು. ಇವಳು ನನ್ನ ಫ್ರೆಂಡ್ ಶಕುಂತಲಾ ರೆಡ್ಡಿ ಅಂತ, ಇವಳು ಫಾರ್ಮ್ ಹೌಸಲ್ಲೇ ಶೂಟ್ ಮಾಡಿರೋದು. ಆಯಿತಾ, ತುಂಬ ಚೆನ್ನಾಗಿದೆ. ಸಮಾಜಕ್ಕೆ ಏನೇನು ಒಳ್ಳೇದು ಮಾಡಬೇಕು, ಕೆಟ್ಟದಾಗಿದ್ದರೂ ಕೂಡ ಅಂತ ಒಳ್ಳೆ ಸಂದೇಶವನ್ನು ಬೀರಿದ್ದಾರೆ. ಎಲ್ಲರೂ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.